ಇದು ರಸ್ಟ್ ಪ್ರೂಫ್ ಇರುತ್ತೆ, ತುಕ್ಕಿಡಿಯಲ್ಲ ಏನಿಲ್ಲ. ಸೊ ನೋಡ್ತಾ ಇರ್ಬೋದು ಒಳಕಲ್ಲಿ ಯಾವ ತರ ಇದೆ ಅಂತ. ನಿಮ್ಗೆ ಲೀಕ್ ಪ್ರೂಫ್ ಇರುತ್ತೆ, ಅನ್ಬ್ರೇಕಬಲ್ ಇರುತ್ತೆ, ಕೆಳಗಡೆ ಬಿದ್ರೂ ಒಡೆದೋಗಲ್ಲ. ಜಸ್ಟ್ ಆನ್ ಮಾಡ್ತೀನಿ, ನೋಡ್ತಾ ಇರ್ಬೋದು ಯಾವ ತರ ರನ್ ಆಗ್ತಾ ಇದೆ ಅಂತ. ಸೊ ಆನ್ ಮಾಡಿದ್ದೀನಿ, ರನ್ ಆಗ್ತಾ ಇದೆ. ಬೇಳೆನ ಹಾಕ್ತಾ ಇದ್ದೀನಿ, ಉದ್ದಿನ ಬೇಳೆ. ಜಸ್ಟ್ ಇದನ್ನ ಆನ್ ಮಾಡಿ ನಿಮ್ಗೆ ರನ್ ಆಗ್ತಾ ಇರುತ್ತೆ. ರನ್ನಿಂಗ್ ಟೈಮಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಿ. ಇನ್ನೂ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ರನ್ನಿಂಗ್ ಟೈಮಲ್ಲಿ ಕಾಯಿನ ಹಾಕ್ತಾ ಇದ್ದೀವಿ, ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದಾರೆ. ಇದು 2 ಕಲ್ಲು ರುಬ್ಬಿ ನಿಮಗೆ ಒಂದು ಟೇಸ್ಟಿಯಾದ ಚಟ್ನಿ ಕೊಡುತ್ತೆ. ನೋಡಿ ಎಲ್ಲ 5 ನಿಮಿಷದಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು. ಮೇಲೆ ಎತ್ಕೊಂಡು ನೀವು ಡೈರೆಕ್ಟಾಗಿ ಹಾಕೊಳ್ಬೋದು. ನೋಡಿ ಸರ್ ಯಾವ ಥರ ರೆಡಿ ಆಗಿದೆ ದೋಸೆ ಹಿಟ್ಟು. ನೋಡೋಣ ಚಟ್ನಿ ಯಾವ ಥರ ಆಗಿದೆ, ನೋಡ್ತಾ ಇರ್ಬೋದು. ಚಟ್ನಿ ಟೇಸ್ಟು ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಒಬ್ಬಟ್ಟಿಂದು ಹೂರ್ಣ ಹಾಕಿದ್ದೆ, ಫೈನ್ ಆಗಿ ನಿಮ್ಗೆ ರೆಡಿ ಆಗಿದೆ ಹೂರ್ಣ. ಟಿಲ್ಟ್ ಮಾಡ್ಕೊಂಡು ನೀವು ತಕೊಂಡ್ಬಹುದು. ಸ್ವಿಚ್ ನಾನು ಇಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ಟಾಪ್ ಆಗಿದೆ. ಯಾವ ತರ ಕನ್ಸಿಸ್ಟೆನ್ಸಿ ಇದೆ ಅಂತ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಈ ಲಾಕ್ನ ಎತ್ತಿದ್ರೆ ನಿಮಗೆ ಲಾಕ್ ಏನಿದೆ ರಿಮೂವ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಟಿಲ್ಟು ಕೂಡ ಮಾಡ್ಕೊಳ್ಬಹುದು. ಸೊ ಇದೇ ರಂಜಾನ್ ಹಾಗೂ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಧಮಾಕ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತಾನೆ ಹೇಳ್ತೀನಿ. ಕೇವಲ ಸಿಗ್ತಾ ಇದೆ ನಿಮಗೆ 2800 ರೂಪಾಯಿ ಮಾತ್ರ, 3600 ರೂಪಾಯಿ ಮಾತ್ರ, 3800 ರೂಪಾಯಿ ಮಾತ್ರ, 9000 ರೂಪಾಯಿ ಸಿಗ್ತಾ ಇದೆ. ಹೌದು ವೀಕ್ಷಕರೇ, 10 ವರ್ಷ ವಾರಂಟಿ ಸಿಗ್ತಾ ಇದೆ. ನಮಸ್ತೆ ಮೇಡಮ್. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಸರ್ ನಾನು ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡ ನಾಡಿನ ಜನತೆಗೆ ಕಾರ್ ಸ್ಟಾರ್ ವತಿಯಿಂದ ತುಂಬು ಹೃದಯದ ನಮಸ್ಕಾರಗಳು. ಸೊ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ರಂಜಾನ್ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬ ಬರ್ತಾ ಇದೆ. ಸೊ ಯುಗಾದಿ ಹಬ್ಬ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗದೆ ಅಜ್ಜಿ ತಾತಂದಿರು ಮಾಡ್ತಾ ಇರೋ ಒಬ್ಬಟ್ಟಾಗಿರ್ಲಿ, ಇಡ್ಲಿ ಆಗಿರ್ಲಿ, ಆ ಟೇಸ್ಟ್ ನ ಎಲ್ಲರೂ ನೆನಪಿಸ್ಕೊಂತಾರೆ. ಹಬ್ಬ ಅಂದಿದ ತಕ್ಷಣ ಎಲ್ಲರೂ ಆ ಟೇಸ್ಟ್ ನ ನೆನ್ಪು ಮಾಡ್ಕೊಂತಾರೆ. ಸೊ ಆ ಟೇಸ್ಟ್ ನ ನೀವು ಪಡಿಬೇಕು ಅಂದ್ರೆ ಅದಕ್ಕೆ ಅಂತಾನೆ ನಾನು ಇವತ್ತು ಒಂದು ಬೆಸ್ಟ್ ಪ್ರಾಡಕ್ಟ್ ನ ತಂದಿದ್ದೀನಿ. ಅದೇ ನಿಮಗೆ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ಸ್ ಇದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ಗೂ ನಾರ್ಮಲ್ ಮಿಕ್ಸರ್ ಗ್ರೈಂಡರ್ಗೆ ನೀವು ಕಂಪ್ಯಾರಿಸನ್ ಮಾಡಿದ್ರೆ, ನಾರ್ಮಲ್ ಮಿಕ್ಸರ್ಸಲ್ಲಿ ನೀವು ಏನು ಗ್ರೈಂಡ್ ಮಾಡ್ತೀರಾ ಅದು ನಿಮಗೆ ಹೀಟ್ನೆಸ್ ಆಗುತ್ತೆ. ಸೊ ಅದೇ ನೀವು ವೆಟ್ ಗ್ರೈಂಡರಲ್ಲಿ ಮಾಡೋಕ್ಕೆ ಹೋದರೆ ನಿಮಗೆ ಒಂದು ಪ್ಲಫಿ ಟೈಪ್ ಆಗಿರಲಿ, ಬ್ಯಾಟರ್ ಎಲ್ಲ ಏನಿದೆ ನಿಮಗೆ ಪ್ಲಫಿ ಟೈಪು ಚೆನ್ನಾಗಿ ಬರುತ್ತೆ. ಮತ್ತು ಅದರಲ್ಲೇ ನಿಮಗೆ ಪೌಷ್ಟಿಕಾಂಶತೆನೂ ಅದರಲ್ಲೇ ಉಳ್ಕೊಳ್ಳುತ್ತೆ. ಆದರೆ ನೀವು ನಾರ್ಮಲ್ ಮಿಕ್ಸರ್ ಗ್ರೈಂಡರಲ್ಲಿ ನೀವು ಗ್ರೈಂಡ್ ಮಾಡಿದ್ರೆ ಹೀಟ್ನೆಸ್ಸಿಂದ ಎಲ್ಲ ನಿಮಗೆ ಅದು ಕಟ್ಟಿಂಗ್ ಆಗುತ್ತೆ. ಆದರೆ ಇದರಲ್ಲಿ ಗ್ರೈಂಡರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಗ್ರೈಂಡರಲ್ಲಿ ನಿಮಗೆ ಕಲ್ಲಿಂದ ಕಲ್ಲು ಏನಿರುತ್ತೆ ನಿಮಗೆ ರುಬ್ಬುತ್ತೆ. ಸೊ ರುಬ್ಬೋದ್ರಿಂದ ನಿಮಗೆ ಟೇಸ್ಟು ಆಗಿರಲಿ, ನಿಮಗೆ ನ್ಯೂಟ್ರಿಯೆಂಟ್ಸ್ ಆಗಿರಲಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ಸಲ್ಲಿ ಏನೆಲ್ಲ ಇದೆ, ಯಾವ ಥರ ಕ್ವಾಲಿಟಿ ಇದೆ, ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ನೋಡಿ ವೀಕ್ಷಕರೇ, ನಿಮಗೆ ಬಾಕ್ಸ್ ಈ ಥರ ಬರುತ್ತೆ. ಬಾಕ್ಸ್ ಮೇಲೆ ನಿಮಗೆ ಮೆನ್ಷನ್ ಆಗಿದೆ ಹಾಟ್ ಸ್ಟಾರ್ ವೆಟ್ ಗ್ರೈಂಡರ್ ಅಂತ, ಟೇಬಲ್ ಟಾಪ್ ವೆಟ್ ಗ್ರೈಂಡರ್ ಅಂತ ಬರ್ದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ 1 ಇಯರ್ ಮೋಟರ್ ಗ್ಯಾರಂಟಿ ಇದೆ. 1 ಇಯರ್ ಗ್ಯಾರಂಟಿ ಆನ್ ಮೋಟರ್ ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ. ಮತ್ತು ನಿಮಗೆ 4 ಇಯರ್ಸ್ ವಾರಂಟಿ ಇರುತ್ತೆ. ಮತ್ತು ಇದು 2 ಲೀಟರ್ ಕೆಪಾಸಿಟಿದ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಬೇಸಿಕ್ ವೆಟ್ ಗ್ರೈಂಡರ್ 2 ಲೀಟರ್ ಕೆಪಾಸಿಟಿದ್ ಬರುತ್ತೆ. ಸೊ ಈ ಥರ ನಿಮಗೆ ನೋಡೋದಕ್ಕೆ ಬಾಕ್ಸ್ ಸಿಗುತ್ತೆ. ಸೊ ಬಾಕ್ಸಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ವೀಕ್ಷಕರೇ, ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ದೀನಿ. ಬಾಕ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇದು ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು 2 ಲೀಟರ್ ಕೆಪಾಸಿಟಿ ಟೇಬಲ್ ಟಾಪ್ ಸಿಗುತ್ತೆ. ನೋಡಿ ನಿಮಗೆ ಯಾವ ಥರ ಪ್ರೀಮಿಯಂ ಲುಕ್ಕಲ್ಲಿ ಡಿಸೈನ್ ಆಗಿದೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮೇಲ್ಗಡೆ ಒಂದು ಲಿಡ್ ಸಿಗುತ್ತೆ, ನಿಮಗೆ ಕ್ಲೋಸಿಂಗ್ ಲಿಡ್. ಇದು ಲಿಡ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಆಟ ನೀಡರ್ ಸಿಗುತ್ತೆ. ಇದು ಹಿಟ್ ಕಲ್ಸೋಕ್ಕೆ ಯೂಸ್ ಮಾಡ್ಕೊಳ್ಬೋದು ನೀವು. ಆಟ ನೀಡರ್ ಸಿಗುತ್ತೆ. ನೆಕ್ಸ್ಟ್ ನಿಮಗೆ ಒಂದು ಕೊಕೊನಟ್ ಸ್ಕ್ರಾಪರ್ ಬರುತ್ತೆ. ನೀವು ಕಾಯಿ ಏನಾದರೂ ತುರಿಬೇಕು ಅಂದರೆ ನೀವು ಡೈರೆಕ್ಟಾಗಿ ಇದನ್ನ ಅಟ್ಯಾಚ್ಮೆಂಟ್ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಕಾಯಿ ಕೂಡ ತುರಿಬೋದು. ಸೊ ನೆಕ್ಸ್ಟ್ ನೀವು ಮೇನ್ ಪಾರ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಕಲ್ಲು ಸಿಗುತ್ತೆ. ಸೊ ಈ ಕಲ್ಲೇನಿದೆ ನಿಮಗೆ ಒಳಕಲ್ ಜೊತೆ ಸೇರಿ ನಿಮಗೆ ರೊಟೇಷನ್ ಟೈಮಲ್ಲಿ ನಿಮಗೆ ಗ್ರೈಂಡ್ ಆಗಿ ನಿಮಗೆ ಪೌಷ್ಟಿಕಾಂಶತೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಕಲ್ಲು ಯಾವ ಥರ ಬರುತ್ತೆ ಅಂತ. 2 ಕಲ್ಲಿರುತ್ತೆ ನಿಮಗೆ. ಇದು ಈಸಿಯಾಗಿ ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ನಿಮಗೆ 2 ಲೀಟರ್ ಕೆಪಾಸಿಟಿ ಸ್ಟೈನ್ಲೆಸ್ ಸ್ಟೀಲ್ ನಿಮಗೆ ಕಂಟೈನರ್ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ನಿಮಗೆ ಇದು ರಸ್ಟ್ ಪ್ರೂಫ್ ಇರುತ್ತೆ, ತುಕ್ಕಿಡಿಯಲ್ಲ ಏನಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಂಡು ವಾಶು ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು 2 ಲೀಟರ್ ಕೆಪಾಸಿಟಿ ಕಂಟೈನರ್ ಕೂಡ ಬರ್ತಾ ಇದೆ. ಹಾಗೆ ಹಿಂದ್ಗಡೆ ನೋಡ್ತಾ ಇರ್ಬೋದು ನಿಮಗೆ ಲೀಕು ಏನೂ ಆಗಲ್ಲ, ನಿಮಗೆ ಲೀಕ್ ಪ್ರೂಫ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಒಳಕಲ್ಲಿ ಯಾವ ಥರ ಇದೆ ಅಂತ. ಕ್ವಾಲಿಟಿ ಎಲ್ಲ ಕಲ್ಲಿಂದ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ.
ಸೊ ನೆಕ್ಸ್ಟ್ ನಿಮಗೆ ಮೋಟರ್ ಯೂನಿಟ್ ಸಿಗುತ್ತೆ. ಇದರಲ್ಲಿ ಮೋಟರ್ ಯೂನಿಟ್ ಬಂದ್ಬಿಟ್ಟು ನಿಮಗೆ 120 ಇಂದ 300 ವಾಟ್ಸ್ವರೆಗೂ ಸಿಗುತ್ತೆ. ಹೌದು ವೀಕ್ಷಕರೇ, ನಿಮಗೆ 120 ಇಂದ 300 ವಾಟ್ಸ್ವರೆಗೂ ಮೋಟರ್ ಬರುತ್ತೆ. ಪಕ್ಕ ಕಾಪರ್ ವೈಂಡಿಂಗ್ ಇರುತ್ತೆ. 1 ವರ್ಷ ನಿಮಗೆ ಮೋಟರ್ ಮೇಲೆ ಜೆನ್ಯೂನ್ ಗ್ಯಾರಂಟಿ ಸಿಗ್ತಾ ಇದೆ. ನೆಕ್ಸ್ಟ್ ನೀವು ಇದ್ರಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಬಟನ್ನು ಕೂಡ ಸಿಗುತ್ತೆ. ಇದು ನಿಮಗೆ ಆನ್ ಆ್ಯಂಡ್ ಆಫ್ ಬಟನ್ ಅಂತಾನೆ ಹೇಳ್ಬೋದು. ಇದು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಪವರ್ ಕಾರ್ಡ್ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಸುಮಾರು ಹತ್ತತ್ರ 2 ಮೀಟರ್ವರೆಗೂ ನಿಮಗೆ ಪವರ್ ಕಾರ್ಡ್ ಸಿಗ್ತಾ ಇದೆ. ಅದು ನಾರ್ಮಲ್ 5 ಆಂಪ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ನಿಮಗೆ ಬೇಸಿಕ್ ಮಾಡೆಲ್ 2 ಲೀಟರ್ ಕೆಪಾಸಿಟಿ. ಇದು ಟೇಬಲ್ ಟಾಪ್ ಮಾಡೆಲ್ ಸಿಗ್ತಾ ಇದೆ. ಸೊ ಟೇಬಲ್ ಟಾಪ್ ಅಲ್ಲಿ ನಿಮಗೆ 2 ಮಾಡೆಲ್ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ನೀವು ನೋಡಿದ್ರಲ್ಲ 2 ಲೀಟರ್ ಕೆಪಾಸಿಟಿ ಸಿಗ್ತಾ ಇದೆ. ಇನ್ನು ನಿಮಗೆ 3 ಲೀಟರ್ ಕೆಪಾಸಿಟಿ ಸಿಗುತ್ತೆ. ಅದೇ ನಿಮಗೆ ಎಲ್ಲ ಸೇಮ್ ಇರುತ್ತೆ. ಬಟ್ ನಿಮಗೆ ಇದು ಕಂಟೈನರ್ ಏನಿದೆ ನಿಮಗೆ 3 ಲೀಟರ್ ಕೆಪಾಸಿಟಿ ಸಿಗುತ್ತೆ. ಅದೇ ಥರ ನೀವು ನೋಡ್ತಾ ಇರ್ಬೋದು, ಒಂದು ಆಟಾ ನೀಡರು, ಅದೇ ಥರ ಒಂದು ಕೊಕೊನಟ್ ಸ್ಕ್ರಾಪರು, ಒಂದು ಕಲ್ಲು, ಕಂಟೈನರು, ಮೋಟರ್ ಯೂನಿಟ್, ಒಂದು ಲಿಡ್, ಇಷ್ಟೆಲ್ಲ ನಿಮಗೆ ಸೇಮ್ ಅದೇ ಥರ ಏನಿದೆ ನಿಮಗೆ ಇದರಲ್ಲೂ ಕೂಡ ಸೇಮ್ ಕಂಟೆಂಟ್ ಸಿಗುತ್ತೆ. ಬಟ್ 3 ಲೀಟರ್ ಕೆಪಾಸಿಟಿ ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಿಮಗೆ 2 ಲೀಟರ್ ಕೆಪಾಸಿಟಿದು ಟಿಲ್ಟಿಂಗ್ ಮಾಡೆಲ್ ಸಿಗ್ತಾ ಇದೆ. ನೀವು ಮೊದಲು ಏನು ನೋಡಿದ್ರಿ ಟೇಬಲ್ ಟಾಪು, ಇದರಲ್ಲಿ ನೀವು ಮ್ಯಾನ್ಯಲಿ ಈ ಥರ ನೀವು ಮೇಲಿಂದ ತಕ್ಕೋಬೇಕಿತ್ತು ಕಂಟೈನರು. ಬಟ್ ಇದರಲ್ಲಿ ನಿಮಗೆ ಗೇರ್ ಸಿಸ್ಟಮ್ ಸಿಗ್ತಾ ಇದೆ. ನೀವು ಡೈರೆಕ್ಟಾಗಿ ಲಿಡ್ನ ತೆಗೆದುಬಿಟ್ಟು ನೀವು ಇದರಲ್ಲಿ ಲಾಕ್ ಇರುತ್ತೆ, ಲಾಕ್ನ ಹೊರಗಡೆ ಎಳೆದ್ಬಿಟ್ಟು ಈ ಥರ ಲಾಕ್ ಆಗಿರುತ್ತೆ, ಲಾಕ್ನ ಜಸ್ಟ್ ಹೊರಗಡೆ ಎಳೆದ್ಬಿಟ್ಟು ನೀವು ಜಸ್ಟ್ ಡೈರೆಕ್ಟಾಗಿ ಟಿಲ್ಟು ಕೂಡ ಮಾಡ್ಕೊಳ್ಬೋದು. ಸೊ ಈ ಮಾಡೆಲಲ್ಲಿ ಇದೊಂದು ಗೇರ್ ಸಿಸ್ಟಮ್ದು ನಿಮಗೆ ಸ್ಪೆಷಲ್ ಫ್ಯೂಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಇದರಲ್ಲಿ ಸೇಮ್ ಆಟಾ ನೀಡರ್ ಕೂಡ ಸಿಗ್ತಾ ಇದೆ, ಒಂದು ಕೊಕೊನಟ್ ಸ್ಕ್ರಾಪರ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ನೀವು ಡೈರೆಕ್ಟಾಗಿ ಕಾಯಿನ ತುರ್ಕೊಳ್ಬೋದು. ಸೊ ಅದೇ ಥರ ನೀವು ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಇದೆ ಅಂತ. ಸೊ 2 ಕಲ್ಲಿಂದು ನಿಮಗೆ ಕಲ್ಲು ಸಿಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಇದು ನಿಮಗೆ 2 ಲೀಟರ್ ಕೆಪಾಸಿಟಿ ಕಂಟೈನರ್ ಕೂಡ ಸಿಗ್ತಾ ಇದೆ. ಸೊ ನೀವು ಇದರಲ್ಲಿ ಡೈರೆಕ್ಟ್ ಆಗು ಕೂಡ ನೀವು ತಕ್ಕೊಳ್ಬೋದು. ಸೊ ಕಂಟೈನರಲ್ಲಿ ನೀವು ನೋಡ್ತಾ ಇರ್ಬೋದು ಒಳಕಲ್ಲಿ ಯಾವ ಥರ ಬಂದಿದೆ ಅಂತ. ಸೊ ಒಳಗಡೆಯಿಂದನೂ ನಿಮಗೆ ಲೀಕ್ ಪ್ರೂಫ್ ಇರುತ್ತೆ, ಹಾಗೆ ಹೊರಗಡೆಯಿಂದನೂ ನಿಮಗೆ ಲೀಕ್ ಪ್ರೂಫ್ ಇರುತ್ತೆ. ಸೊ ನೆಕ್ಸ್ಟ್ ನಿಮಗೆ ಇದು ಮೋಟರ್ ಯೂನಿಟ್ ಬರುತ್ತೆ. ಪ್ಲಸ್ ನಿಮಗೆ ಇದರಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಕೂಡ ಬರುತ್ತೆ, ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಸೊ ಇದರಲ್ಲೇ ನೀವು ಆನ್ ಆಫ್ ಕೂಡ ಮಾಡ್ಕೊಳ್ಬಹುದು ಡೈರೆಕ್ಟ್ ಆಗಿ. ಸೊ ಇವಾಗ ನೀವು ನೋಡಿದ್ರಿ 2 ಲೀಟರ್ ಕೆಪಾಸಿಟಿ ಇದು ಟಿಲ್ಟಿಂಗ್ ಮಾಡೆಲ್. ಸೊ ಇದೇ ತರ ನೀವು 3 ಲೀಟರ್ ಕೆಪಾಸಿಟಿನಲ್ಲೂ ನಿಮಗೆ ಟಿಲ್ಟಿಂಗ್ ಮಾಡೆಲ್ ಸಿಗ್ತಾ ಇದೆ. 3 ಲೀಟರ್ ಕೆಪಾಸಿಟಿನಲ್ಲಿ ಕೂಡ ನಿಮಗೆ 2 ಮಾಡೆಲ್ಸ್ ಇದೆ. ಒಂದು ನೀವು ನೋಡ್ತಾ ಇರ್ಬೋದು MS ಬಾಡಿ ಬರುತ್ತೆ, ಇನ್ನ ಒಂದು ನಿಮಗೆ SS ಬಾಡಿ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು, ಇದು MS ಬಾಡಿ 3 ಲೀಟರ್ ಕೆಪಾಸಿಟಿ ಬರುತ್ತೆ. ಮೊದಲನೇದಾಗಿ ನಿಮಗೆ ಲಿಡ್ ಸಿಗ್ತಾ ಇದೆ. ನೋಡಿ ಸರ್ ಯಾವ ತರ ಇದೆ ಅಂದ್ರೆ ಕ್ವಾಲಿಟಿ ಅನ್ಬ್ರೇಕಬಲ್ ಇರುತ್ತೆ, ಕೆಳಗಡೆ ಬಿದ್ರೂ ಒಡೆದೋಗಲ್ಲ. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲೂ ಕೂಡ ಸೇಮ್ ಆಟಾ ನೀಡರ್ ಒಂದು, ಕೊಕೊನಟ್ ಸ್ಕ್ರಾಪರ್ ಒಂದು ಸಿಗ್ತಾ ಇದೆ. ಮತ್ತು ನಿಮಗೆ ಇದರಲ್ಲೂ ಸೇಮ್ 2 ಕಲ್ಲಿಂದ ಕಲ್ಲಿರುತ್ತೆ ಮತ್ತು ಒಳಕಲ್ಲಿರುತ್ತೆ. 3 ಲೀಟರ್ ಕೆಪಾಸಿಟಿ ಇದು ನಿಮಗೆ ಕಂಟೈನರ್ ಸಿಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಮೋಟರ್ ಯೂನಿಟಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮಗೆ ಇಲ್ಲೊಂದು ಆನ್ ಆ್ಯಂಡ್ ಆಫ್ ಬಟನ್ನು ಕೂಡ ಸಿಗ್ತಾ ಇದೆ. ಸೊ ಇದು ಕೂಡ ನಿಮಗೆ ಗೇರ್ ಸಿಸ್ಟಮ್ ಸಿಗುತ್ತೆ. ಜಸ್ಟ್ ಇದನ್ನು ಏನಿದೆ ಲಾಕ್ನ ಮೇಲೆ ಎತ್ತಬೇಕು, ನಂತರ ನೀವು ಟಿಲ್ಟ್ ಮಾಡಬೇಕು. ಡೈರೆಕ್ಟಾಗಿ ನೀವು ಟಿಲ್ಟ್ ಕೂಡ ಮಾಡ್ಕೊಳ್ಬೋದು. ಬಿಟ್ಟರೆ ನೋಡಿ ಡೈರೆಕ್ಟಾಗಿ ಲಾಕ್ ಆಗುತ್ತೆ. ಮತ್ತು ನೀವು ಮೇಲ್ಗಡೆ ಎತ್ಬಿಟ್ಟು ನೀವು ಲಾಕ್ನ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ 3 ಲೀಟರ್ MS ಬಾಡಿ ಬರುತ್ತೆ. ಅದೇ ಥರ ನೀವು 3 ಲೀಟರ್ SS ಬಾಡಿ ನೋಡ್ತಾ ಇರ್ಬೋದು. ನೋಡಿ ಇದರಲ್ಲೂ ಕೂಡ ನಿಮಗೆ ಒಂದು ಲಿಡ್ ಇರುತ್ತೆ, ಸೇಮ್ ಅಸೆಸರೀಸ್ ಇರುತ್ತೆ. 3 ಲೀಟರ್ ಕೆಪಾಸಿಟಿ ಕಂಟೈನರ್ ಬರುತ್ತೆ. ಇದು ನಿಮಗೆ SS ಬಾಡಿ ಬರುತ್ತೆ. ಇದು ನೀವು MS ಬಾಡಿ ನೋಡಿದ್ರೆ ಇದು ನಿಮಗೆ SS ಬರುತ್ತೆ, ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಲೈವ್ ಆಗಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಕನ್ಸಿಸ್ಟೆನ್ಸಿ ಯಾವ ಥರ ಬರುತ್ತೆ ಅಂತ ನಾನು ಡೆಮೋ ಮಾಡಿ ತೋರಿಸ್ತೀನಿ. ಬನ್ನಿ ಸರ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಪವರ್ ಕಾರ್ಡ್ನ ಕರೆಂಟಿಗೆ ಹಾಕಿದ್ದೀನಿ. ಸೊ ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ, ಜಸ್ಟ್ ಆನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ಥರ ರನ್ ಆಗ್ತಾ ಇದೆ ಅಂತ. ಸೊ ಸ್ವಲ್ಪ ನೀವು ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊತಾ ಹೋಗಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ರನ್ ಆಗ್ತಾ ಇದೆ ಅಂತ. ಸೊ ನಿಮಗೆ ಇದು 2 ಲೀಟರ್ ಕೆಪಾಸಿಟಿದು ಬರುತ್ತೆ. 2 ಲೀಟರ್ ಕೆಪಾಸಿಟಿ ಅಂದರೆ ನೀವು ಹತ್ತತ್ರ 1 ರಿಂದ 1.5 kg ನೀವು ಹಾಕ್ಬೋದು. ಸೊ ಸ್ಟಾರ್ಟಿಂಗ್ ನೀವು ಆನ್ ಮಾಡಿದ ತಕ್ಷಣ ಇದು ಟೈಟ್ ಆಗಿರುತ್ತೆ, ಸ್ವಲ್ಪ ನೀವು ಲೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಲೂಸ್ ಮಾಡಿಕೊಂಡ್ರೆ ನಿಮಗೆ ಫಾಸ್ಟಾಗಿ ರನ್ ಆಗ್ತಾ ಇರುತ್ತಲ್ಲ, ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ 1-2 ನಿಮಿಷಕ್ಕೆ ನೀವು ಸ್ವಲ್ಪ ಟೈಟ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಕನ್ಸಿಸ್ಟೆನ್ಸಿ ಫೈನಾಗಿ ಸಿಗುತ್ತೆ. ಸೊ ಇದು ಆಗ್ತಾ ಇರಲಿ ಅಲ್ಲಿವರೆಗೂ ನಾನು ಬೇರೆ ಮಾಡೆಲಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಟಿಲ್ಟಿಂಗ್ ಮಾಡೆಲ್ ಇದೆ.
ಸೊ ಇವಾಗ ಯುಗಾದಿ ಬರ್ತಾ ಇದೆ. ಸೊ ಎಲ್ಲರ ಮನೆಯಲ್ಲೂ ಯುಗಾದಿ ಅಂದಿದ ತಕ್ಷಣ ಒಬ್ಬಟ್ಟು ಅಂತ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಸೊ ಒಬ್ಬಟ್ಟು ಮಾಡಬೇಕು ಅಂದರೆ ಹೂರ್ಣ ಮಾಡಲೇಬೇಕು. ಸೊ ಹೂರ್ಣ ಮಾಡೋದಕ್ಕೆ ವೆಟ್ ಗ್ರೈಂಡರ್ ಇರಲೇಬೇಕು. ಆ ಪೌಷ್ಟಿಕಾಂಶತೆ ಆ ಟೇಸ್ಟ್ ಬೇಕು ಅಂದರೆ ನೀವು ವೆಟ್ ಗ್ರೈಂಡರ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನೋಡಿ ಸರ್, ಇದರಲ್ಲೂ ಸೇಮ್ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಆನ್ ಮಾಡಿದ್ದೀನಿ, ರನ್ ಆಗ್ತಾ ಇದೆ. ಸೊ ರನ್ನಿಂಗ್ ಟೈಮಲ್ಲಿ ನಾನು ಬೇಳೆನ ಹಾಕ್ತಾ ಇದ್ದೀನಿ, ಉದ್ದಿನ ಬೇಳೆ. ಸೊ ನೋಡಿ ಹೂರ್ಣ ಆಗ್ತಾ ಇದೆ. ಸೊ ನಾನು ಅದನ್ನ ಲಿಡ್ನ ಕ್ಲೋಸ್ ಮಾಡ್ತೀನಿ. ಅಲ್ಲಿವರೆಗೂ ಇದಾಗ್ತಾ ಇರಲಿ. ಇನ್ನು ಬೇರೆ ಮಾಡಲ್ಸಲ್ಲಿ ನಾನು ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು 3 ಲೀಟರ್ ಕೆಪಾಸಿಟಿ ಟಿಲ್ಟಿಂಗ್ ಮಾಡೆಲ್ ಇದೆ. ಸೊ ನಾನು ಆನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಇದೆ, ನೋಡ್ತಾ ಇರ್ಬೋದು ನೀವು. ಜಸ್ಟ್ ಇದನ್ನು ಆನ್ ಮಾಡಿ ನಿಮಗೆ ರನ್ ಆಗ್ತಾ ಇರುತ್ತೆ. ರನ್ನಿಂಗ್ ಟೈಮಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಿ. ಸೊ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನ ವಡೆ ಮಾಡಬೇಕು ಅಂದರೆ ಉದ್ದಿನ ಬೇಳೆನ ನೀವು ಹಾಕ್ಕೊಳ್ಳಿ. ಸರ್ ನೋಡಿ ಸರ್, ಯಾವ ಥರ ಆಗ್ತಾ ಇದೆ, ಇನ್ನೂ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ನೀವು ಸ್ವಲ್ಪ 2 ನಿಮಿಷಕ್ಕೆ ನೀವು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊತಾ ಹೋದರೆ ನಿಮಗೆ ಸ್ವಲ್ಪ ಫೈನ್ ಆಗಿ ಇನ್ನೂ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಸಿಗುತ್ತೆ ಇದರಲ್ಲಿ ನಿಮಗೆ. ಸೊ ಇದು ಆಗ್ತಾ ಇರಲಿ, ಅಲ್ಲಿವರೆಗೂ ನಿಮಗೆ 3 ಲೀಟರ್ ಕೆಪಾಸಿಟಿ ಟೇಬಲ್ ಟಾಪಲ್ಲಿ ನಿಮಗೆ ಚಟ್ನಿ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಇವಾಗ ನಾನು 3 ಲೀಟರ್ ಕೆಪಾಸಿಟಿ ಟೇಬಲ್ ಟಾಪ್ ಮಾಡಲಲ್ಲಿ ನಿಮಗೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಲಿಡ್ ತೆಗ್ದಿದ್ದೀನಿ. ನೀವು ಚಟ್ನಿ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಕೊಕೊನಟ್ ಸ್ಕ್ರಾಪರ್ ಕೂಡ ಸಿಗುತ್ತೆ ಇದರಲ್ಲಿ. ನೀವು ಡೈರೆಕ್ಟಾಗಿ ಕಾಯಿನ ಕಟ್ ಮಾಡ್ದಿಲ್ದಂಗೆ ನೀವು ಡೈರೆಕ್ಟಾಗಿ ಕೊಕೊನಟ್ ಸ್ಕ್ರಾಪರ್ನ ಹಾಕ್ಕೊಂಡು ನೀವು ಕೊಕೊನಟ್ ಕೂಡ ಸ್ಕ್ರಾಪ್ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ನಿಮಗೆ ರನ್ನಿಂಗ್ ಟೈಮಲ್ಲಿ ಸ್ಕ್ರಾಪ್ ಆಗುತ್ತೆ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಕೊಕೊನಟ್ ಸ್ಕ್ರಾಪರ್ನ ತೋರಿಸ್ತಾ ಇಲ್ಲ. ನೀವು ಮನೇಲಿ ಕೂಡ ಇದೇ ಥರ ಈಸಿಯಾಗಿ ಸ್ಕ್ರಾಪ್ ಮಾಡ್ಕೊಳ್ಬೋದು. ಸೊ ನೋಡಿ, ಮೊದಲನೇದಾಗಿ ನಾನು ಸ್ವಿಚ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ವಿಚ್ ಆನ್ ಮಾಡಿದ್ದೀನಿ. ರನ್ನಿಂಗ್ ಟೈಮಲ್ಲಿ ಕಾಯಿನ ಹಾಕ್ತಾ ಇದ್ದೀನಿ. ಸೊ ಕಾಯಿ ಹಾಕಿದ್ದೀನಿ, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಅದೇ ಥರ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಚಟ್ನಿ ಆಗ್ತಾ ಇದೆ. ಗ್ರೈಂಡ್ ಯಾವ ಥರ ಆಗ್ತಾ ಇದೆ ಅಂತ ತೋರಿಸಿ ಸರ್. ಇದು 2 ಕಲ್ಲು ರುಬ್ಬಿ ನಿಮಗೆ ಒಂದು ಟೇಸ್ಟಿಯಾದ ಚಟ್ನಿ ಕೊಡುತ್ತೆ. ಸೊ ನೋಡಿ, ಎಲ್ಲ 5 ನಿಮಿಷದಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಏನು ಹಾಕಿದ್ದೆ, ಸೊ ಬಟನ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಆಫ್ ಆಗಿದೆ. ನೋಡಿ ಯಾವ ಥರ ಬಂದಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ನೋಡಿ ಯಾವ ಥರ ಇದೆ ಪೇಸ್ಟು ಅಂತ, ಯಾವ ಥರ ಇದೆ ಹಿಟ್ಟು ಅಂತ ಹೇಳಿ. ಕನ್ಸಿಸ್ಟೆನ್ಸಿ ನೋಡಿ ಸರ್ ಯಾವ ಥರ ಇದೆ, ಫೈನಾಗಿ ಕನ್ಸಿಸ್ಟೆನ್ಸಿ ಆಗಿದೆ. ನೀವು ಡೈರೆಕ್ಟಾಗಿ ಸ್ಪೂನಿಂದನಾದರೂ ತಗೊಳ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇದು ಲಾಕ್ ಏನಿರುತ್ತೆ ನಾಬ್ನ ಲೂಸ್ ಮಾಡಿಬಿಟ್ಟು ಕಲ್ಲನ್ನ ತಕ್ಕೊಳ್ಳಿ. ಡೈರೆಕ್ಟಾಗಿ ಕಲ್ಲನ್ನ ತಕ್ಕೊಂಡ್ಬಿಟ್ಟು ಕಂಟೈನರ್ ಏನಿದೆ ಕಂಟೈನರ್ನ ಡೈರೆಕ್ಟಾಗಿ ಮೇಲೆ ಎತ್ಕೊಳ್ಳಿ. ಮೇಲೆ ಎತ್ಕೊಂಡು ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನೋಡಿ ಸರ್ ಯಾವ ಥರ ರೆಡಿಯಾಗಿದೆ. ದೋಸೆ ಹಿಟ್ಟು ಫ್ಲಫಿ ಟೈಪ್ ಬಂದಿದೆ. ಫೈನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತಲೇ ಹೇಳ್ಬೋದು. ನನ್ನ ಕೈಯಿಂದನಾದರೂ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಹಿಟ್ಟು. ಬಿಸಿ ಬಿಸಿ ದೋಸೆ ಇಡ್ಲಿ ಮಾಡಬೇಕು ಅಂದರೆ ನೀವು ಈಸಿಯಾಗಿ ಹಾಟ್ ಸ್ಟಾರ್ ವೆಟ್ ಗ್ರೈಂಡರಲ್ಲಿ ನೀವು ಹಿಟ್ಟು ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ, ಇದು 3 ಲೀಟರ್ ಟೇಬಲ್ ಟಾಪ್ ವೆಟ್ ಗ್ರೈಂಡರು. ಇದರಲ್ಲಿ ನಾನು ಚಟ್ನಿ ಹಾಕಿದ್ದೆ. ಸೊ ಆಫ್ ಮಾಡಿದ್ದೀನಿ. ನೋಡೋಣ ಚಟ್ನಿ ಯಾವ ಥರ ಆಗಿದೆ ನೋಡ್ತಾ ಇರ್ಬೋದು. ವಾಸನೆ ನೋಡಿ ಸರ್ ಯಾವ ಥರ ಬರ್ತಾ ಇದೆ. ಆಹಾ, ಚಟ್ನಿ ಟೇಸ್ಟು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಇದರಲ್ಲೂ ಸೇಮು ಕಲ್ಲನ್ನ ಎತ್ಬಿಟ್ಟು ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಚಟ್ನಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದೆಲ್ಲ. ನೀವು ಡೈರೆಕ್ಟಾಗಿ ನೀವು ಬಗ್ಗಿಸ್ಕೊಳ್ಬೋದು. ಇಲ್ಲಾಂದರೆ ಇದೇ ಥರ ನೀವು ಸ್ಪೂನಲ್ಲೂ ಕೂಡ ತಕ್ಕೊಳ್ಬೋದು. ನೋಡಿ ಸರ್ ವೀಕ್ಷಕರಿಗೆ ತೋರಿಸ್ಬಿಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಚಟ್ನಿದು ಅಂತ. ಸೊ ಇವಾಗ ಟೇಬಲ್ ಟಾಪ್ ಆಯಿತು. ಇವಾಗ ಟಿಲ್ಟಿಂಗಲ್ಲಿ ನಿಮಗೆ ಯಾವ ಥರ ಪರ್ಫಾರ್ಮೆನ್ಸು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಒಬ್ಬಟ್ಟಿಂದು ಹೂರ್ಣ ಹಾಕಿದ್ದೆ. ಸೊ ಆಫ್ ಮಾಡಿದ್ದೀನಿ. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಫೈನಾಗಿ ನಿಮಗೆ ರೆಡಿ ಆಗಿದೆ ಹೂರ್ಣ. ಸೊ ನೀವು ಡೈರೆಕ್ಟಾಗಿ ನಿಮಗೆ ಇದು ಏನು ಲಾಕ್ ಇರುತ್ತೆ ಲಾಕ್ನ ಎಳೆದ್ಬಿಟ್ಟು ಡೈರೆಕ್ಟಾಗಿ ಟಿಲ್ಟ್ ಮಾಡಿಕೊಂಡು ನೀವು ತಕ್ಕೊಳ್ಬೋದು.
ಸೊ ಒಬ್ಬಟ್ಟಿಂದ ಹೂರ್ಣ ರೆಡಿ ಆಗಿದೆ. ಸೊ ಅದೇ ಥರ 3 ಲೀಟರ್ ಕೆಪಾಸಿಟಿ SS ಬಾಡಿ ಟಿಲ್ಟಿಂಗ್ ಮಾಡಲಲ್ಲಿ ನಾವು ಉದ್ದಿನ ಬೇಳೆ ಹಾಕಿದ್ದೀವಿ. ಸೊ ಉದ್ದಿನ ಬೇಳೆನೂ ನೀವು ನೋಡ್ತಾ ಇರ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಆಗಿ ರೆಡಿ ಆಗಿದೆ ಅಂತ. ಸೊ ಇದು ಏನು ಸ್ವಿಚ್ ಇದೆ, ಸ್ವಿಚ್ನ ನಾನು ಇಲ್ಲಿ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಸ್ಟಾಪ್ ಆಗಿದೆ. ಯಾವ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ಸೊ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಸೈಡಲ್ಲಿ ಲಾಕ್ ಬರುತ್ತೆ. ಲಾಕ್ನ ನೀವು ಎತ್ಕೊಳ್ಳಿ. ಸೊ ಈ ಲಾಕ್ನ ಎತ್ತಿದ್ರೆ ನಿಮಗೆ ಲಾಕ್ ಏನಿದೆ ರಿಮೂವ್ ಆಗುತ್ತೆ. ಸೊ ನೀವು ಡೈರೆಕ್ಟಾಗಿ ಟಿಲ್ಟು ಕೂಡ ಮಾಡ್ಕೊಳ್ಬೋದು. ಸೊ ನಾನು ಟಿಲ್ಟ್ ಮಾಡಿದ್ದೀನಿ. ಸೊ ಯುಗಾದಿ ಹಬ್ಬ ಬರ್ತಾ ಇದೆ. ಅಜ್ಜಿ ಮಾಡುವ ಒಬ್ಬಟ್ಟು ನೆನಪಾಗ್ತಿದ್ಯಾ? ಕಲ್ಲಲ್ಲಿ ಮಾಡ್ತಿರುವ ಕೈ ರುಚಿ ನೆನಪಾಗ್ತಾ ಇದೆಯಾ? ಸೊ ಬೇಗ ಬೇಗ ಹಾಟ್ಸ್ಟಾರ್ ವೆಟ್ ಗ್ರೈಂಡರ್ಸ್ನ ಪರ್ಚೇಸ್ ಮಾಡಿ ಅಜ್ಜಿ ಕೈ ರುಚಿ ನಿಮ್ದಾಗಿಸ್ಕೊಳ್ಳಿ. ಸೊ ನಮ್ಮ ಹತ್ರ ಬರೀ ಹಾಟ್ಸ್ಟಾರ್ ವೆಟ್ ಗ್ರೈಂಡರ್ಸ್ ಅಲ್ಲ, ನಮ್ಮ ಹತ್ರ ಹಾಟ್ಸ್ಟಾರ್ ಮಿಕ್ಸರ್ ಗ್ರೈಂಡರ್ಸು ಕೂಡ ಸಿಗ್ತಾ ಇದೆ. ಸೊ ಹಾಟ್ಸ್ಟಾರ್ ಮಿಕ್ಸರ್ ಗ್ರೈಂಡರು ಕೇವಲ ನಿಮಗೆ ಶುರುವಾಗ್ತಾ ಇದೆ 2499 ರೂಪಾಯಿಗೆ ನಿಮಗೆ ಹಾಟ್ಸ್ಟಾರ್ ಮಿಕ್ಸರ್ ಗ್ರೈಂಡರ್ ಸಿಗ್ತಾ ಇದೆ. ಸೊ ಇದೇ ವೆಟ್ ಗ್ರೈಂಡರ್ 2 ಲೀಟರ್ ಕೆಪಾಸಿಟಿದು. ನಾನು ಅವಾಗಲೇ ಹೇಳ್ದೋ ಹಾಗೆ ಮುಂಚೆನೇ ನಾನು ಹೇಳಿದ್ದೆ ನಿಮಗೆ, ನೀವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ನಿಮಗೆ ಜಾಸ್ತಿ ರೇಟ್ ಇರುತ್ತೆ. ಸೊ ಮಾರ್ಕೆಟ್ಗಿಂತ 50-60% ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಹಾಟ್ಸ್ಟಾರ್ ವೆಟ್ ಗ್ರೈಂಡರ್ಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ಇದೇ ರಂಜಾನ್ ಹಾಗೂ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೆ ಒಂದು ಧಮಾಕ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ತೀನಿ. ಸರ್ 2 ಲೀಟರ್ ಟೇಬಲ್ ಟಾಪ್ ವೆಟ್ ಗ್ರೈಂಡರು ಮಾರ್ಕೆಟಲ್ಲಿ ತೊಗೊಳ್ತೀರಾ ಅಂದರೆ ಚಿಟ್ಟೆ ಬ್ರ್ಯಾಂಡು, ಕುಕ್ಕರ್ ಬ್ರ್ಯಾಂಡು, ಪಾರಿವಾಳ ಬ್ರ್ಯಾಂಡು 8000 10,000. ಅದೇ ಹಾಟ್ಸ್ಟಾರಲ್ಲಿ ಬನ್ನಿ ಸರ್, ಕೇವಲ ಸಿಗ್ತಾ ಇದೆ ನಿಮಗೆ 2800 ರೂಪಾಯಿ ಮಾತ್ರ. ಹಾಗೆ ನೋಡ್ತಾ ಇರ್ಬೋದು ನಿಮಗೆ 3 ಲೀಟರ್ ವೆಟ್ ಗ್ರೈಂಡರು ಟೇಬಲ್ ಟಾಪ್ ಮಾಡಲು ನೀವು ಮಾರ್ಕೆಟಲ್ಲಿ ತೊಗೊಳ್ತೀರಾ ಅಂದರೆ 12,000 14,000. ಆದರೆ ಹಾಟ್ಸ್ಟಾರಲ್ಲಿ ಕೇವಲ ಸಿಗ್ತಾ ಇದೆ 3,600 ರೂಪಾಯಿ ಮಾತ್ರ. ಸೊ ಅದ್ರ ಜೊತೆ ನಿಮಗೆ 1 ವರ್ಷ ಮೋಟರ್ಗೆ ಜೆನ್ಯನ್ ಗ್ಯಾರಂಟಿ ಸಿಗ್ತಾ ಇದೆ, 9 ವರ್ಷ ವಾರಂಟಿ ಸಿಗ್ತಾ ಇದೆ, ಟೋಟಲ್ ಆಗಿ 10 ವರ್ಷ ವಾರಂಟಿ ಸಿಗ್ತಾ ಇದೆ. ಅದೇ ಮಾರ್ಕೆಟಲ್ಲಿ ನೀವು ತೊಗೊಳಕ್ಕೆ ಹೋಗ್ತೀರಾ ಅಂದರೆ 3 ವರ್ಷ 4 ವರ್ಷ ನಿಮಗೆ ವಾರಂಟಿ ಸಿಗ್ತಾ ಇದೆ ಅಷ್ಟೇ. ಆದರೆ ನಾವು ನಿಮಗೆ ಮೋಟರ್ ಮೇಲೆ 1 ವರ್ಷ ಗ್ಯಾರಂಟಿ, 9 ವರ್ಷ ಟೋಟಲ್ ಆಗಿ 10 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಟಿಲ್ಟಿಂಗ್ ಮಾಡಲ್ 2 ಲೀಟರ್ ಕೆಪಾಸಿಟಿ ಟಿಲ್ಟಿಂಗ್ ಮಾಡಲ್. ಇದೇ ನೀವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ನಿಮಗೆ 8,000ರಿಂದ 10,000 ರೂಪಾಯಿ ಆಗ್ತಾ ಇದೆ. ಆದರೆ ನಿಮಗೆ ಹಾಟ್ಸ್ಟಾರಲ್ಲಿ ಕೇವಲ ಸಿಗ್ತಾ ಇದೆ 3,800 ರೂಪಾಯಿ ಮಾತ್ರ. ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು ಹಾಟ್ಸ್ಟಾರ್ 3 ಲೀಟರ್ ಟಿಲ್ಟಿಂಗ್ ಮಾಡಲ್ MS ಬಾಡಿ. ನೀವು ಇದೇ ಮಾರ್ಕೆಟಲ್ಲಿ ನೋಡೋಕೆ ಹೋಗ್ತೀರಾ ಅಂದರೆ ನಿಮಗೆ ಎಲ್ಲೂ ಸಿಗೋದೇ ಇಲ್ಲ. ಆದರೆ ಮಾರ್ಕೆಟಲ್ಲಿ ನೀವು ತೊಗೊಳ್ತೀರಾ ಅಂದರೆ 18,000 20,000 ಆಗುತ್ತೆ. ಹಾಟ್ಸ್ಟಾರಲ್ಲಿ ಕೇವಲ ಸಿಗ್ತಾ ಇದೆ ನಿಮಗೆ 8,500 ರೂಪಾಯಿ ಮಾತ್ರ. ಅದೇ ಥರ ನೀವು ನೋಡ್ತಾ ಇರ್ಬೋದು SS ಬಾಡಿದು ನಿಮಗೆ 9,000 ರೂಪಾಯಿಗೆ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಕೇವಲ ನಿಮಗೆ 9,000 ರೂಪಾಯಿಗೆ SS ಬಾಡಿ ನಿಮಗೆ ಸಿಗ್ತಾ ಇದೆ. ಸೊ ಇವೆಲ್ಲ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಟೆಲಿಕಾಲರ್ಸ್ ಎಲ್ಲ ನಿಮಗೆ ಡೀಟೇಲ್ಸ್ನ ಕೊಡ್ತಾರೆ. ಸೊ ಕ್ವಿಕ್ ಆಗಿ ಅಡ್ರೆಸ್ ಹೇಳಬೇಕು ಅಂದರೆ ತುಮಕೂರಲ್ಲಿ ಇರುವಂತಹ ಕೋಟೆ ಆಂಜನೇಯ ಸ್ವಾಮಿ ಸ್ಟ್ಯಾಚು ಹಿಂಭಾಗ ಬರುತ್ತೆ, ಹಾಗೂ ಅಮಾನಿಕೆರೆ ಪಾರ್ಕ್ ಹತ್ರ ಇದೆ, ಹಾಗೂ ಚರ್ಚ್ ಸರ್ಕಲ್ ಇದೆ, KSRTC ಬಸ್ ಸ್ಟ್ಯಾಂಡ್ ಇದೆ ನಿಮಗೆ, ಹಾಗೂ ಹೈಕೋರ್ಟು ಕೂಡ ಇಲ್ಲೇ ಇದೆ, ಪೋಸ್ಟ್ ಹೆಡ್ ಆಫೀಸು ಕೂಡ ಇಲ್ಲೇ ಇದೆ. ಸೊ ಸೆಂಟರ್ ಆಫ್ ದ ಸಿಟಿ ಅಂತಲೇ ಹೇಳ್ಬೋದು. ಸೊ ಇನ್ನು ಬೇರೆ ಔಟ್ಲೆಟ್ಸ್ ಬಂದುಬಿಟ್ಟು ತುಮಕೂರಲ್ಲಿ ಇನ್ನೂ 3 ಇದೆ. ಸೊ ಮೊದಲನೇ ಔಟ್ಲೆಟ್ ಬಂದುಬಿಟ್ಟು ನಿಮಗೆ ಸರಸ್ವತಿಪುರಂ ರೋಡು ವಿದ್ಯಾನಿಕೇತನ ಹೈಸ್ಕೂಲ್ ಆಪೋಸಿಟ್ ಇದೆ. ಇನ್ನು 2ನೇ ಸ್ಟೋರ್ ಬಂದುಬಿಟ್ಟು ನಿಮಗೆ HDFC ಬ್ಯಾಂಕ್ ಪಕ್ಕ ಹೈಸ್ಕೂಲ್ ಫೀಲ್ಡ್ ಆಪೋಸಿಟ್ ಸಿಗುತ್ತೆ. ಇನ್ನು 3ನೇ ಸ್ಟೋರ್ ಬಂದುಬಿಟ್ಟು ಕಾಲ್ಟೆಕ್ಸ್ ಸರ್ಕಲ್ ಎಲೈಟ್ ಹೋಟೆಲ್ ಪಕ್ಕನೇ ಇದೆ. ಸೊ ಇದಾಯಿತು ತುಮಕೂರಿನ 4ನೇ ಸ್ಟೋರ್ಸು. ಅದೇ ಥರ ನಿಮಗೆ ಬೆಂಗಳೂರಲ್ಲಿ 7 ಸ್ಟೋರ್ ಸಿಗುತ್ತೆ. ಸೊ ಅದೇ ಥರ ಮೈಸೂರಲ್ಲಿ 2 ಇದೆ, ಮಂಗಳೂರಲ್ಲಿ 1 ಇದೆ. ಸೊ ಇವತ್ತಿನ ಡೇಟಿಗೆ ಇಡೀ ಕರ್ನಾಟಕದಾದ್ಯಂತ 55 ಸ್ಟೋರ್ಸು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಟಚ್ ಆ್ಯಂಡ್ ಫೀಲ್ ಮಾಡಿ ಲೈವ್ ಡೆಮೋ ನೋಡಿ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಆಫ್ಲೈನ್ ಪರ್ಚೇಸ್ ಆಯಿತು. ಅದೇ ಥರ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ನಮ್ಮದೇ ಆದಂತಹ ವೆಬ್ಸೈಟು ಕೂಡ ಇದೆ. ವೆಬ್ಸೈಟಲ್ಲಿ ಎಲ್ಲ ವೇರಿಯಂಟ್ಸು, ಎಲ್ಲ ಪ್ರಾಡಕ್ಟ್ಸು, ಎಲ್ಲ ಮಾಡೆಲ್ಸು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವೆಬ್ಸೈಟ್ ಬಂದುಬಿಟ್ಟು www.carstar.in ಅಂತ ಇದೆ. ಸೊ ಇದೇ ಥರ ನಿಮಗೆ ನಮ್ಮದೇ ಆದಂತಹ ಯೂಟ್ಯೂಬ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಪೇಜ್ ಇದೆ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಡೈಲಿ ಬೇಸಿಸ್ ಮೇಲೆ ಅಪ್ಡೇಟ್ಸ್ನ ನೋಡ್ಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆ, ಮತ್ತೆ ಒಂದು ಹೊಸ ಪ್ರಾಡಕ್ಟ್ ಜೊತೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಕಾರ್ ಸ್ಟಾರ್ ವತಿಯಿಂದ ಇದೇ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.